ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ವ್ಲಾಗ್ ಆ್ಯಕ್ಚುಲಿ ಮಾರ್ನಿಂಗ್ 9ಇಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಯಾಕಪ್ಪ ಅಂತ ಹೇಳಿದ್ರೆ ಗೊತ್ತಾಯಿದೆ, ಆ್ಯಸ್ ಯೂಶ್ವಲ್ ಹಾಸ್ಪಿಟ್ಲಿಗೆ ಹೋಗಬೇಕು ಅಂಥೇಳಿ ರೆಡಿ ಆಗಿದ್ದೀನಿ. ಸೊ ಇನ್ನು ತಲೆ ಸ್ನಾನ ಮಾಡಿರೋದು ಹಾಗೆ ಒದ್ದೆ ಇದೆ ನೋಡಿ. ನನ್ನ ಹೇರ್ ಕಟ್ ಮಾಡಿದ್ಮೇಲೂ ಇಷ್ಟು ಬೆಳೆದ್ಬಿಟ್ಟಿದೆ. ಸೊ ಹೇರ್ ಬೇಗನೆ ಬೆಳೆಯುತ್ತೆ ನನಗಂತೂ. ನೀನು ಹಾಸ್ಪಿಟ್ಲಿಗೆ ಹೋಗಬೇಕು. ಆ್ಯಕ್ಚುಲಿ ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಲೋಕಿಯಲ್ಲಿ ಮನೆ ಹತ್ರ ಹೋಗಿದ್ದಾನೆ, ಕೆಲಸದವ್ರು ಬಂದಿದ್ದಾರೆ. ಸೊ ಅವ್ರಿಗೆಲ್ಲ ಬೇಗ ಕೊಟ್ಟು ಬರ್ತೀನಿ ಅಂತ. ನೀನು ತಿಂಡಿ ಕೂಡ ತಿನ್ನಬೇಕು. ತಿಂಡಿಗೆ ಇವತ್ತೇನು ಮಾಡಿದ್ದಾರೆ ಅಂತ ತೋರಿಸ್ತೀನಿ ನೋಡಿ. ದೋಸೆ ಇಟ್ಟಿದೆ, ಸ್ವಲ್ಪ ದೋಸೆ ಹಾಕ್ಕೋಬೇಕು. ಸಾಂಬಾರು ಪಾಪ ಲೋಕಿನ ಮಾಡಿ ಇಟ್ಟಿದ್ದಾನೆ. ಸೊ ಸಾಂಬಾರು ಬಂದು ಕಡಲೆಕಾಳು ಸಾಂಬಾರು. ಸೊ ಹಾಗೆ ದೋಸೆ ಮಾಡ್ಕೊಂಡು ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತಿನ ವ್ಲಾಗಲ್ಲಿ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಜನ ಎಷ್ಟು ಕೆಟ್ಟದಾಗಿ ಯೋಚನೆ ಮಾಡ್ತಾರೆ ಅಂದರೆ, ಬಿದ್ದರೆ ತಲೆಗೊಂದು ಕಲ್ಲು ಅಂತ ಹೊಡಿತಾರಲ್ಲ, ಆ ರೀತಿ ಆಗಿಬಿಟ್ಟಿದೆ. ಸೊ ನನಗಂತೂ ಅಡುಗೆ ಮನೆ ನೋಡಿ ಎಷ್ಟು ದಿನ ಆಗಿತ್ತು ಅನ್ನೋಂಗಾಗಿದೆ. ಅಡುಗೆ ಮನೆಯಲ್ಲಿ ಇವತ್ತು ವ್ಲಾಗ್ ಮಾಡ್ತಾ ಇರೋದಕ್ಕೆ ಅಷ್ಟು ಒಂಥರ ಅಡುಗೆ ಮನೆಯೂ ನೋಡಿಲ್ಲ, ಏನಂದರೆ ಏನೋ ಎದ್ದೇ ಇಲ್ಲ. ಸೊ ಒಂಥರ ಫ್ರೀ ಬರ್ಡ್ ಅನ್ನೋಂಗೆ ಆಗ್ಬಿಟ್ಟಿತ್ತು. ಬಟ್ ಆದರೂ ಈ ಲೈಫ್ ನನಗಿಷ್ಟ ಇಲ್ಲ. ಕುತ್ಕೊಂಡು ಮಲ್ಕೊಂಡಿರೋದೆ ನನಗಂತೂ ಒಂಚೂರು ಸೆಟ್ ಆಗೋಲ್ಲ. ಯಾಕಂತ ಹೇಳಿದ್ರೆ ದಿನ 5 ಗಂಟೆಗೆ ಎದ್ದು ಮಾಡ್ಕೊಂಡಿರೋದೇ ಅಭ್ಯಾಸ ಆಗಿ ಇದಂತೂ ಎಷ್ಟೊತ್ತಿಗೆ ಎದ್ದೊಳ್ತೀನೋ ಅನ್ನೋಂಗಾಗಿದೆ ಗೈಸ್. ಆಗಲೇ ಹೇಳ್ತಾ ಇದ್ದೆ, ಬಿದ್ದರೆ ತಲೆಗೊಂದು ಕಲ್ಲು ಅಂತ ಹೊಡಿತಾರೆ ಯಾಕೆ ಅಂತ. ಸೊ ಯಾಕೆ ಅಂತ ಹೇಳ್ತೀನಿ ನೋಡಿ ಗೈಸ್. ಆ್ಯಕ್ಚುಲಿ ಏನಂದರೆ, ಎಷ್ಟೊಂದು ಜನ ನಾವು ನಮಗೆ ಗೊತ್ತಿರೋರು ಅಂತ ಅಂದ್ಕೊಳ್ತೀವಿ. ಆ್ಯಕ್ಚುಲಿ ರಿಲೇಷನ್ಸೇ ತುಂಬ ಚುಚ್ಚಿ ಮಾತಾಡೋದು. ಅಯ್ಯೋ ಬಿದ್ಲಾ ಏನೋ ಒಂಥರ ಅವ್ರನ್ನೇ ಏನೋ ಒಂಥರ ಮೈಂಡಲ್ಲಿ ಮಾತಾಡ್ತಾ ಇರ್ತಾರೆ. ಸೊ ಮನೆ ಕಟ್ತಾ ಇದ್ದಾಳೆ, ತುಂಬ ಕೊಬ್ಬು, ತುಂಬ ಮೆರಿತಾ ಇರ್ತಾರೆ, ಈ ಥರ ಎಲ್ಲ ಮಾತಾಡ್ತಾರೆ. ಮುಂದೆ ಬಂದು ಅಯ್ಯೋ ಪಾಪ ನಿನಗೆ ಹಿಂಗೆ ಆಗೋಯ್ತಾ, ಸೊ ನೀನು ಎಷ್ಟು ಒಳ್ಳೆಯವಳು, ನಿನಗೆ ಹಿಂಗೆ ಆಗಬೇಕಿತ್ತಾ, ನನಗಂತೂ ತುಂಬ ಬೇಜಾರಾಯಿತು, ಹಾಗೆ ಹೀಗೆ ಅಂತಾರೆ. ಬಟ್ ಹೊರಗಡೆ ಹೋಗಿ ತುಂಬ ಕೆಟ್ಟದಾಗೂ ಮಾತಾಡ್ತಾರೆ. ಅದು ಯಾಕೆ ಮಾತಾಡ್ತಾರೋ ಗೊತ್ತಿಲ್ಲ. ಜನ ಅಂತೂ ತುಂಬ ಚೀಪ್ ಲೆವೆಲಿಗೆ ಇಳಿದುಬಿಟ್ಟಿದ್ದಾರೆ. ಆದರೂ ನಾನೇನು ಇಷ್ಟಪಡ್ತೀನಿ ಅಂದರೆ, ಎಲ್ಲೋ ಒಂದು ಕಡೆ ದೇವರು ಜಾಸ್ತಿ ಆಗೋದ್ರಲ್ಲಿ ಎಷ್ಟೊಂದು ಜನ ಸ್ವಲ್ಪ ಬಿದ್ರೇ ಪ್ರಾಣಕ್ಕೆ ಏನೋ ಆಗೋದು ಆ ಥರ ಆಗಿರುತ್ತೆ. ಸೊ ನನಗೆ ಸ್ವಲ್ಪದ್ರಲ್ಲೇ ಮಿಸ್ ಆಗಿದ್ದೀನಲ್ಲ, ದೇವ್ರು ಕಾಪಾಡಲಿ. ಮಾತಾಡಿದವರೆಲ್ಲ ಮಾತಾಡಲಿ, ಅವ್ರಿಗೊಂದು ಕಾಲ, ನನಗೂ ಒಂದು ಕಾಲ ಬಂದೇ ಬರುತ್ತೆ. ಸೊ ಮಾತಾಡಿದವ್ರೆ ಹಾಗೆ ಅದೇ ಥರ ಇರಲ್ಲ, ಮಾತು ಅನ್ಸ್ಕೊಂಡಿರೋಳು ನಾನು ಅದೇ ಥರ ಇರಲ್ಲ. ಇನ್ನೇನು ತಿಂಡಿ ಮಾಡಿ ಹೊರಡಬೇಕು. ಆ್ಯಕ್ಚುಲಿ ಪಾಪ 3 ದಿವಸದಿಂದನೂ ಲೋಕಿನೇ ಎಲ್ಲ ಕೆಲಸನೂ ಮಾಡಿಕೊಂಡು ಮೇಂಟೈನ್ ಮಾಡ್ಕೊಂಡಿದ್ದಾರೆ. ದೋಸೆನೂ ಹಾಕಿದ್ದೀನಿ. ನೀನು ತಿಂಡಿ ತಿಂದು ಹೊರಡಬೇಕು. ಅಲ್ಲಿ ಮನೆ ಹತ್ರ ಕೀ ಕೊಟ್ಬಿಟ್ಟು ಅಂಗಡಿ ಒಂದು ಸ್ವಲ್ಪ ಹೊತ್ತು ಇದ್ದು ಬಾ ಅಂತ ಕಳಿಸಿದ್ದೀನಿ. ಯಾಕಂತ ಹೇಳಿದ್ರೆ ಸ್ಕೂಲ್ ಮಕ್ಕಳು ಬೆಲ್ ಹೊಡಿಯೋವರೆಗೂ ಇದ್ದು ಬಾ ಅಂತ ಹೇಳಿದ್ದೀನಿ. ಹಂಗಾಗಿ ಅಲ್ಲಿ ಹೋಗಿದ್ದಾನೆ. ನಾನು ತಿಂಡಿ ತಿಂದು ಲೋಕಿ ಬಂದ ಮೇಲೆ ಸೊ ಹಾಸ್ಪಿಟ್ಲಿಗೆ ಹೋಗಿ ನೋಡೋಣ ಡಾಕ್ಟ್ರ್ ಏನು ಹೇಳ್ತಾರೋ ಅಂತ. ಸೊ ಬೆಟರಾಗಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಬಟ್ ದೇವ್ರು ಏನು ಬಯಸ್ತಿದ್ದಾನೋ ನನಗೆ ಗೊತ್ತಿಲ್ಲ. ಅಲ್ಲಿಗೆ ಹೋಗಿ ಬಂದು ಕಂಟಿನ್ಯೂ ಮಾಡ್ತೀನಿ ಗೈಸ್. ಸೊ ತಿಂಡಿಗೆ ಆ್ಯಕ್ಚುಲಿ ದೋಸೆ ಇಟ್ಕೊಂಡಿದ್ದೀನಿ. ಇನ್ನೇನು ತಿಂಡಿ ತಿಂದು ಹೊರಡಬೇಕು. ಲೋಕಿ ಬರೋ ಅಷ್ಟರಲ್ಲಿ ಆ್ಯಕ್ಚುಲಿ ತಿಂಡಿ ತಿನ್ನೋಣ ಅಂತ ತಿಂತಾಯಿದ್ದೀನಿ. ತಿಂಡಿ ತಿಂದ್ಕೊಂಡು ಹೋಗಿ ಅಲ್ಲಿ ಏನು ಹೇಳ್ತಾರೆ ಕೇಳಿಕೊಂಡು ಆಮೇಲೆ ನನ್ನ ಬಗ್ಗೆ ಮಾತಾಡಿದ್ರಲ್ಲ ಅವ್ರಿಗೆ ಕೌಂಟ್ರ್ ಕೊಡ್ತೀನಿ ಗೈಸ್. ಸೊ ತಿಂಡಿ ತಿಂದು ಹೊರಡೋಣ. ನಾನು ತಿಂಡಿ ತಿಂದು ಆ್ಯಕ್ಚುಲಿ ಲೋಕಿನೂ ಕೂಡ ಮನೆಗೆ ಬಂದ. ಇನ್ನು ಮನೆಗೆ ಬಂದಮೇಲೆ ಇಬ್ಬರು ಹಾಸನಿಗೆ ಹೊರಟ್ವಿ. ಹೋಗಬೇಕಾದ್ರೆ ಅಂತೂ ತುಂಬ ಟ್ರಾಫಿಕ್ಕೇ ಇರಲಿಲ್ಲ, ತುಂಬ ಅಂದರೆ ತುಂಬ ಫ್ರೀಯಾಗಿತ್ತು. ಇನ್ನು ಫೈನಲಿ ನಾವು ಹಾಸ್ಪಿಟಲಿಗೆ ಕೂಡ ರೀಚ್ ಆದ್ವಿ. ಸೊ ನಾವು ಹೋಗಿದ್ದೆ ನೋಡಿ, ನಾನು ಆ್ಯಕ್ಚುಲಿ ತೋರಿಸ್ತಾ ಇರೋದು ಇದೇ ಡಾಕ್ಟರ್ ಬಶೀರ್ ಅಂತ. ಸೊ ಹಾಸನಲ್ಲಿ ನಾನು ಯಾವಾಗಲೂ ತೋರಿಸೋದು ಜನಪ್ರಿಯ ಹಾಸ್ಪಿಟಲು. ಸೊ ಹಾಸನ ಡಿಸ್ಟಿಕಲ್ಲಿರೋರಿಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ. ಸೊ ಇನ್ನು ಜನನೂ ಕೂಡ ಕಡಿಮೆ ಇದ್ದರು, ಯಾಕೆಂದರೆ ಬೆಳಗ್ಗೆನೇ ಹೋಗಿದ್ವಲ್ಲ ಹಾಗಾಗಿ. ಸೊ ಟೋಕನ್ ವೈಸ್ ಬರೋ ಅಷ್ಟರಲ್ಲಿ ನಾವೇ ಕೂಡ 7 ನಮ್ಮದು ಟೋಕನ್ ನಂಬರ್ ಇದ್ದಿದ್ದು.
ಇನ್ನು ನಾನೇ ಹೋಗಿ ಫಸ್ಟ್ ತೋರಿಸ್ಕೊಂಡು ಬಂದೆ. ಈಗ ನನಗಿಂತ ಮುಂಚೆ ಒಬ್ರು ಹೋಗಿದ್ದರು. ಇನ್ನು ಅವ್ರು ಬಂದಮೇಲೆ ನಾನೇ ತೋರಿಸ್ಕೊಂಡು ಇನ್ನು ಮೆಡಿಸನ್ ಏನೇನು ಬೇಕು ಅಂತ ಬರೆದು ಕೊಟ್ಟಿದ್ರು. ಸೊ ಮೆಡಿಸನ್ ಎಲ್ಲ ತೊಗೊಂಡು ಸ್ವಲ್ಪ ಎಕ್ಸಸೈಸ್ ಕೂಡ ಮಾಡೋಕ್ಕೆ ಹೇಳಿದ್ರು. ಇನ್ನು ಎಕ್ಸಸೈಸ್ ಎಲ್ಲ ಮಾಡಿ ತೋರಿಸ್ಕೊಂಡು ಇನ್ನು ಸ್ವಲ್ಪ ಅಂಗಡಿಗೆ ಐಟಮ್ಸ್ ಕೂಡ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಬರೋಣ ಅಂಥೇಳಿ ಹೊರಟೆ. ಲೋಕಿ ಆ್ಯಕ್ಚುಲಿ ಅಂಗಡಿಲಿರೋದು ಏನೇನು ಖಾಲಿಯಾಗಿದೆ ಅಂತ ಹೇಳ್ತಿದ್ರು. ಸೊ ಲೋಕಿ ಎಲ್ಲ ಏನೇನು ಬೇಕೋ ತೊಗೊಂಡು ಸೊ ಬಿಲ್ಲಿಂಗ್ ಹಾಕಿಸ್ಕೊತಿದ್ರು. ನಾನು ಒಂದು ಕಡೆ ಕೂತ್ಕೊಬಿಟ್ಟಿದ್ದೆ ಆ್ಯಕ್ಚುಲಿ. ಸೊ ಜಾಸ್ತಿ ಓಡಾಡಿದ್ರು ಕೂಡ ಬ್ಯಾಕ್ ಪೇಯ್ನ್ ಸ್ಟಾರ್ಟ್ ಆಗಿಬಿಡುತ್ತೆ ಅಂತ ಹೇಳಿ ಇನ್ನು ಎಲ್ಲ ಫೈನಲಿ ಬುಕ್ ಮಾಡಿಕೊಂಡು ಇನ್ನು ಎಲ್ಲ ಲಗೇಜ್ ಕಾರಲ್ಲಿ ಇಟ್ಕೊಂಡು ಮನೆಗೆ ಬಂದ್ವಿ ಗೈಸ್. ಮನೆಗೆ ಬಂದು ವ್ಲಾಗ್ ಕಂಟಿನ್ಯೂ ಮಾಡಿ ಗೈಸ್. ಹಾಸ್ಪಿಟಲಿಂದ ಈಗಷ್ಟೇ ಮನೆಗೆ ಬಂದೆ. ಆ್ಯಕ್ಚುಲಿ ಅಲ್ಲಿಂದ ಸ್ವಲ್ಪ ಅಂಗಡಿಗೆ ಸ್ವಲ್ಪ ಸಾಮಾನೆಲ್ಲ ಐಟಮ್ಸ್ ಖಾಲಿ ಆಗಿತ್ತು. ನಾನು ಆ ಅಂಗಡಿಲಿದ್ದು ಆ್ಯಕ್ಚುಲಿ ಸುಮಾರು ಒಂದು 3 ತಿಂಗಳೇ ಆಗ್ತಾ ಬಂತು. ಸೊ ಅಂಗಡಿಲಿ ಏನೇನು ಖಾಲಿ ಆಗಿದೆ ಅಂತ ಲೋಕಿ ಒಂದು ಸ್ವಲ್ಪ ಹೇಳಿದ. ಅವ್ನಿಗೆ ಏನು ಖಾಲಿ ಇದೆ ಅಂತ ಅನ್ನಿಸ್ತು ಅದನ್ನು ಮಾತ್ರ ಒಂದು 5,500 ಬಿಲ್ ಆಯಿತು. ಸೊ ಅಷ್ಟು ಮಾತ್ರ ಐಟಮ್ಸ್ ತೊಗೊಂಡು ಇನ್ನು ಈಗ ಮನೆಗೆ ಬಂದೆ. ಸೊ ಆ್ಯಕ್ಚುಲಿ ಈಗ ಟೈಮ್ ಬಂದು 4:15 ಗೈಸ್. ಬೆಳಗ್ಗೆ 9:30 ಹೋಗಿದ್ದು ನಾವು. ಸೊ 9:30 9:45 ಆಗಿತ್ತು. ಅಷ್ಟೊತ್ತಿಗೆ ಹೋದಾಗ ಈಗ ಬಂದ್ವಿ. ಸೊ ಫೈನಲಿ ಡಾಕ್ಟರ್ ಹಾಸ್ಪಿಟ್ಲಲ್ಲಿ ಏನು ಹೇಳಿದ್ರು ಅಂದರೆ ಸೊ ಪರವಾಗಿಲ್ಲ, ಸ್ವಲ್ಪ ರಿಕವರ್ ಆಗಿದೆ. ಸೊ ದಿನ ಬೆಡ್ಡಲ್ಲೇ ಇರ್ತಾ ಇದ್ದೆ. ಈಗ ಒಂದು 10 ನಿಮಿಷ ಎದ್ದು ನಿಂತ್ಕೊಂಡು ಮಾಡು ಅಂತ ಹೇಳಿದ್ದಾರೆ. ಅಂದರೆ ಲೈಕ್ ಅಡುಗೆ ಮಾಡೋವಂಥದ್ದು ಏನಾದರೂ ರೆಡಿ ಮಾಡಿಕೊಟ್ರೆ ಒಗ್ಗರಣೆ ಹಾಕ್ಕೊಂಡು ಈ ಥರ ಅಡುಗೆ ಮಾಡೋ ಕೆಲಸ ಮಾಡ್ಬೋದು. ಆಮೇಲೆ ಬೆಂಡಾಗಿ ಅಂದರೆ ಕಸ ಗಿಸ ಗುಡಿಸೋದು ಈ ಥರ ಬೆಂಡಾಗೋದೆಲ್ಲ ಮಾಡೋಂಗಿಲ್ಲ. ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಂಡು ಮಾಡು ಅಂತ ಹೇಳಿದ್ದಾರೆ. ಆಗಲೇ ನಾನು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದಾಗ ನಿಮ್ಗೆಲ್ರಿಗೂ ಹೇಳಿದ್ದೆ ಗೈಸ್. ಸೊ ಜನ ಹೆಂಗಿದ್ದಾರೆ ಅಂತ ಹೇಳಿದರೆ ಬಿದ್ದರೆ ತಲೆಗೊಂದು ಕಲ್ಲು ಅಂತ ಹೊಡಿತಾರೆ. ಅದನ್ನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ ನನ್ನ ಸಿಚುವೇಶನ್ ನೋಡಿ ರಿಲೇಷನ್ನು ಅಂತ ತುಂಬ ಅಂತೀವಿ. ಬಟ್ ನಿಜವಾಗ್ಲೂ ಎಲ್ಲೋ ಒಂದು ಕಡೆ ಸ್ವಾರ್ಥದ ರಿಲೇಷನ್ನು ಅಂತ ಅನಿಸುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಬಿದ್ದಿದ ತಕ್ಷಣ ನಾನು ಆಗಲೇ ಹೇಳ್ದಂಗೆ ಮುಂದೆ ನಿಜ ತುಂಬ ಒಳ್ಳೆಯವರು ಅನ್ನಂಗೆ ಮಾತಾಡಿದ್ದಾರೆ. ಹಿಂದೆ ಅಂತೂ ಎಷ್ಟೆಷ್ಟು ಮಾತಾಡಿದ್ದಾರೆ ಅಂದರೆ ನನಗೆ ಒಂದೊಂದೇ ಮಾತು ಈಗ ಕಿವಿಗೆ ಬೀಳ್ತಾ ಇದೆ. ಅವಾಗ ಅನಿಸ್ಬಿಡುತ್ತೆ ನಾನು ತಕ್ಷಣ ಕಾಲ್ ಮಾಡಿ ಅವ್ರಿಗೆ ಕೇಳಿಬಿಡೋಣ ಬೈದ್ಬಿಡೋಣ ಅಂತ. ಇನ್ನೊಂದು ಸಲ ಅಂತ ಅನಿಸುತ್ತೆ ಯಾಕೆ ದುಡುಕ್ಬೇಕು ಅವ್ರು ಅಂದರು ಅಂತ ನಾನು ಯಾಕೆ ರಿಯಾಕ್ಟ್ ಮಾಡಬೇಕು. ಸೊ ಅದೇನಿದ್ರು ಭಗವಂತ ನೋಡ್ಕೊಳ್ಳಿ ಅಂತ ಅನಿಸುತ್ತೆ. ಇನ್ನೊಂದು ಸಲ ಅನಿಸುತ್ತೆ ಕೆಲವೊಮ್ಮೆ ಅವ್ರು ಏನಾದರೂ ಮಾತಾಡಿದಾಗ ಸತ್ಯ ಮಾಡು ಅಂತ ಹೇಳ್ತಾರೆ. ಈಗ ನಾನು ಅದನ್ನೇ ಅವ್ರ ಕೈಯಲ್ಲಿ ಮಾಡಿಸೋಣ ಅನಿಸುತ್ತೆ. ಸೊ ಸತ್ಯ ಮಾಡಿದಾಗಲೂ ನನಗೆ ಅನ್ಸುತ್ತೆ ಥೋ ಅವ್ರು ಮಾಡ್ತಿರೋದು ಸುಳ್ಳು ಸತ್ಯ ಅಂತ ಗೊತ್ತಿದ್ರು ಮತ್ತೆ ಅವ್ರ ತಲೆ ಮೇಲೆ ಅವರೇ ಚಪ್ಪಡಿ ಕಲ್ಲು ಎಳ್ಕೊತಾರೆ. ಸೊ ಭಗವಂತಂಗೆ ಬಿಟ್ಬಿಡೋಣ, ಸರಿ ತಪ್ಪು ಯಾವುದು ನೋಡ್ಕೊಂಡು ಅವರೇ ತೀರ್ಮಾನ ಮಾಡ್ಕೊಂಬಿಡ್ಲಿ ಅಂತ. ಸೊ ಯಾಕೆ ಅದನ್ನು ಹೇಳ್ತಾ ಇದ್ದೀನಿ ಅಂದರೆ ಗೈಸ್, ಅಯ್ಯೋ ಇವಳು ಪಕ್ಕ ಹಿಂಗೆ ಇದ್ದಾಳೆ, ಬೆಡ್ ಮೇಲೆ ಮಲ್ಕೊಂಡಿದ್ದಾಳೆ. ಸೊ ಆಪ್ರೇಷನ್ ನೆಸೆಸಿಟಿ ಇದ್ದೇ ಇರುತ್ತೆ ಬಿಡು, ಇನ್ನೊಂಚೂರು ಕುಯ್ಸ್ಕೊಂಬರ್ಲಿ, ಮಲ್ಕೊಳ್ಳಿ, ದೌಲತಲ್ಲೇ ಇದ್ದಾಳೆ, ದುರಾಂಕರದಲ್ಲೇ ಇರ್ತಾಳೆ ಅಂತ ಮಾತಾಡಿದ್ದಾರೆ. ಅದನ್ನು ಕೇಳಿದಾಗ ನಿಜವಾಗ್ಲೂ ತುಂಬಾ ಬೇಜಾರಾಯಿತು. ನಿಮ್ಗೆ ಆಗಲಿಲ್ಲ ಅಂತ ಹೇಳಿದ್ರೆ ಕೆಟ್ಟದ್ದು ಮಾಡೋಕ್ಕೆ ಹೋಗಬೇಡಿ. ಒಳ್ಳೇದು ಬಯಸಕ್ಕಂತೂ ನಿಮ್ಮ ಕೈಯಲ್ಲಿ ಯೋಗ್ಯತೆಗಳೇ ಇಲ್ಲ, ಕೆಟ್ಟದ್ದು ಯಾಕೆ ಬಯಸ್ತೀರಾ? ಸೊ ನೀನೇ ಅದೇನೋ ಅಂತಾರಲ್ಲ, ಮನುಷ್ಯ ಒಂದು ಬಗೆದ್ರೆ ದೈವ ಒಂದು ಬಗ್ತಾನೆ ಅಂತ. ಸೊ ಆ ಥರ ನೀವೆಲ್ಲ ಎಷ್ಟೇ ಕೆಟ್ಟದ್ದು ಮಾಡಿದ್ರು ಯಾರ್ಯಾರು ಏನೇನು ಮಾಡಿದರೋ ಅದ್ರ ತಕ್ಕನಂಗೆ ದೇವರು ಕೂಡ ಏನೇ ಆದರೂ ಮಾಡೋದು. ಸೊ ಈಗ ರಿಕವರ್ ಆಗಿದೆ, ನಿಮಗೆ ಒಂದು ಸ್ವಲ್ಪ ಖುಷಿ ಆಗಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನೀವು ಅಂದ್ಕೊಂಡಿರೋ ಥರ ಆಪ್ರೇಷನ್ ಏನು ಮಾಡೋಕ್ಕೆ ಹೇಳಿಲ್ಲ. ಸೊ ಇನ್ನೊಂದು 15 ದಿನ ನಾನು ಮತ್ತೆ ಇನ್ನೂ ಚೆನ್ನಾಗಿ ಆಗ್ತೀನಿ. ಮಾತಾಡಿರೋರು ನೀವು ಅಲ್ಲೇ ಇರ್ತೀರಾ, ನಾನು ಇಲ್ಲೇ ಇರ್ತೀನಿ. ಯಾಕೆ ಸುಮ್ಮನೆ ಬಚ್ಚಲು ಬಾಯಿ ಮಾಡ್ಕೊತೀರಾ? ಒಬ್ಬರನ್ನ ಹೀಯಾಳ್ಸೋದು ಬಿಡಿ. ಮೇಲೆ ಬಿದ್ದಿದ್ದಾರೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಕೆಳಗೆ ಬಿದ್ದಿದ್ದಾರೆ ಅಂದಾಗ ಮೇಲೆ ಎತ್ತಕ್ಕೆ ಟ್ರೈ ಮಾಡಿ. ಮೇಲೆ ಬೆಳೆದಿದ್ದಾರೆ ಅಂದರೆ ತುಳಿಯೋಕ್ಕಂತೂ ಟ್ರೈ ಮಾಡಬೇಡಿ. ನೀವು ಹಿಂದೆಯಿಂದ ಏನೇ ತುಳಿದ್ರೂ ಸೊ ಒಂದಲ್ಲ ಒಂದು ದಿವಸ ನಮ್ಮ ಕಿವಿಗೆ ಬಿದ್ದೇ ಬೀಳುತ್ತೆ. ಯಾರ ಹತ್ರನೋ ಹೇಳ್ಬಿಟ್ಟಿದ್ದೀನಿ ನನಗೆ ಗೊತ್ತಿಲ್ಲ ಅಂತ ಅಂದ್ಕೊಳೋದು ನಿಮ್ಮ ಮೂರ್ಖತನ ಅದು. ನೀವು ಯಾರ ಹತ್ರ ಹೇಳಿರ್ತೀರಾ ಏನು ಅಂತ ಒಂದಲ್ಲ ಒಂದು ದಿವಸ ಕಿವಿಗೆ ಬಂದೇ ಬರುತ್ತೆ. ಸೊ ಹುಷಾರಾಗಿರಿ. ಚೆನ್ನಾಗಿದ್ದೀನಿ ಅಂತ ತುಂಬ ಮೆರೆಯೋಕ್ಕೆ ಹೋಗಬೇಡಿ. ಒಂದಲ್ಲ ಒಂದು ಟೈಮ್ ಬಿದ್ದೇ ಬೀಳ್ತೀರ. ನಾನು ಬೀಳಲ್ಲ ಅಂತ ಜಾಸ್ತಿ ದೌಲತ್ತಲ್ಲಿ ಇದ್ದಿದ್ದವ್ರು ಎಂತೆಂಥವ್ರೋ ಏನೇನೋ ಆಗಿಬಿಟ್ಟಿದ್ದಾರೆ ಅಂತ. ದೇವ್ರಂತ ಪುನೀತ್ ರಾಜ್ಕುಮಾರ್ನೇ ಎಷ್ಟೋ ಮಕ್ಳಿಗೆ ದಾನ ಧರ್ಮ ಮಾಡಿ ದೇವ್ರಿಗೆ ಹೋಲಿಸ್ತಾ ಇದ್ದೀವಿ ನಾವೆಲ್ಲ. ಸೊ ಅಂಥ ದೇವ್ರನ್ನೇ ಬಿಡ್ತಾ ಇಲ್ಲ ದೇವರು ಅಂದರೆ ಇನ್ನು ನಿನ್ನಂಥ ಮನುಷ್ಯನ ಬಿಡ್ತಾರ? ಮೃಗದ ಥರ ಬಿಹೇವ್ ಮಾಡಿದ್ದೀರಾ. ಸೊ ಇರಲಿ ನೋಡೋಣ. ನಾನು ಸಾಯ್ದಿರ ಬದುಕಿದ್ರೆ ಇಲ್ಲೇ ಇರ್ತೀನಿ, ಇಲ್ಲೇ ನೋಡ್ತೀನಿ. ಏನೇನಾಗುತ್ತೆ ಅನ್ನೋದನ್ನು ಹತ್ರನೇ ಇದ್ದೀರಾ, ನೋಡ್ತೀರಾ.
ಸೊ ಗೈಸ್ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಯಾರಿಗೂ ಕೆಟ್ಟದ್ದು ಬಯಸಕ್ಕೆ ಹೋಗಬೇಡಿ. ಅಟ್ಲೀಸ್ಟ್ ನಮ್ಮ ಮನೇದು ನಾವು ನೋಡ್ಕೊಳ್ಳೋಣ, ಬೇರೆಯವ್ರಿಗೆ ಮಾಡೋಷ್ಟು ದೊಡ್ಡ ಶಕ್ತಿ ನಮಗಿಲ್ಲ ಅಂದರೆ ಏನು ಅಲ್ವಾ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ಕೊತಾ ಇದ್ದೀರಾ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಎನ್ಕರೇಜ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್ ಗೈಸ್.